ಎಲ್ಲರಿಗೂ ನಮಸ್ಕಾರ. ನಮ್ಮ ಭವಿಕ್ ಚಾನಲ್ಗೆ ಸ್ವಾಗತ. ನಾವು ಮಾಡುತ್ತಿರುವ ರೆಸಿಪಿ ಇವತ್ತೇನಂತಂದರೆ, ರಾತ್ರಿ ಮಿಕ್ಕಿರೋ ಚಪಾತಿನ ಈ ಥರ ಸಣ್ಣಗೆ ಮುರ್ಕೋಬೇಕು. ಸಣ್ಣ ಸಣ್ಣ ಪೀಸ್ ಈ ಥರ ಮುರ್ಕೊಂಡು ಅದಕ್ಕೆ ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊ, ಒಂದು 5-6 ಎಲೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದಿಷ್ಟು ತೆಂಗಿನಕಾಳು, ಒಂದಿಷ್ಟು ಅರಿಶಿಣ, ಒಂದಿಷ್ಟು ಸಾಸಿವೆ ಜೀರಿಗೆ, ಒಂದೆರಡು ಸ್ಪೂನ್ ಆಯಿಲು. ಮಾಡುವ ವಿಧಾನ ನೋಡೋಣ ಬನ್ನಿ. ಹುಣಸೆಹಣ್ಣು ನೀರು, ಒಂದೆರಡು ಸ್ಪೂನು ಆಯಿಲು, ಅದಕ್ಕೆ ಒಂಚೂರು ಆಯಿಲ್ ಕಾಯ್ದ ನಂತರ ಕಾಯ್ದಿದೆ. ಇದಕ್ಕೆ ಒಂಚೂರು ಸಾಸಿವೆ ಜೀರಿಗೆ ಹಾಕೋಣ. ಆನಂತರ ಹಸಿಮೆಣಸಿನ್ಕಾಯಿ ಹಾಕಿ ಎಣ್ಣೆಗೆ ಶೇಂಗಾನ ಹಾಕೋಣ. ಎಣ್ಣೆಗೆ ಒಂಚೂರು ಡಿಸ್ಟರ್ಬೆನ್ಸ್ ಆಲತ್ತದ ಮಾಡ್ಲಕ್ಕ. ಈ ಥರ ಶೇಂಗಾ ಹುರಿಲಿ. ಮೆಣಸಿನ್ಕಾಯಿನ ಎಣ್ಣೆಗೆ ಚೆನ್ನಾಗಿ ಹುರಿದು ಇದಕ್ಕೆ ಈರುಳ್ಳಿ ಸೇರಿಸೋಣ. ಇದನ್ನು ಚೆನ್ನಾಗಿ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿದ ಕಲರ್ ಚೇಂಜ್ ಆಗತ್ತನ ಒಂಚೂರು ಇಷ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಲತ್ತದ. ನಮ್ಮ ಮನೆ ಎದುರು ಮನೆ ಕಟ್ಟಡ ನಡೆದದ, ಅದ್ರದ್ದು ಕೆಲಸ ನಡೆದಿದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಲತ್ತದ. ಟಮಾಟಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಸಾಫ್ಟ್ ಬಂದಿದೆ ಈರುಳ್ಳಿ. ಅದಕ್ಕೆ ಟಮಾಟಿ ಹಾಕೋಣ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಒಂಚೂರು ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂಚೂರು ಅರಿಶಿಣ ಹಾಕೋಣ. ಸ್ವಲ್ಪ ಟೊಮೆಟೊ ಮೆತ್ತಗಾಗುತ್ತೆ. ಅರಿಶಿಣ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ, ಕರಿಬೇವು ಎರಡು ಇತ್ತಲ್ಲ ಅವೆರಡನ್ನು ಇದಕ್ಕೆ ಸೇರಿಸ್ಕೊಂಡು ಅದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಉಪ್ಪು ಸೇರಿಸ್ಕೊಳ್ಳೋಣ. ಒಂಚೂರು ಉಪ್ಪು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡಿ ಒಂಚೂರು ಎಣ್ಣೆಗೆ ಇದೆಲ್ಲ ಮಸಾಲ ಕುದೀಲಿ. ಕುದ ನಂತರ ಒಂಚೂರು ಇದಕ್ಕೆ ನೀರು ಸೇರಿಸ್ಕೋಬೇಕು. ನೋಡಿ, ಯಾವುದೇ ವೇಸ್ಟ್ ಮಾಡಬೇಡ ಅಂತೇಳಿ ಯಾವುದೇ ಮಿಕ್ಕಿರೋದು ಅನ್ನ ಆಗಲಿ ಚಪಾತಿ ಯಾವುದೇ ಆಗಲಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಮಾಡ್ಲತ್ತೀನಿ. ನೋಡಿ, ಅಡುಗೆ ಭಾಳ ಅಮೂಲ್ಯವಾದದ್ದು. ಯಾವುದೇ ಆಗಲಿ ಅಡುಗೆ ವೇಸ್ಟ್ ಮಾಡಬಾರ್ದು. ಅದಕ್ಕೆ ಹಂಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಮಿಕ್ಕಿರೋ ಚಪಾತಿಲಿ, ಮಿಕ್ಕಿರೋ ಅನ್ನದಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ. ಅದನ್ನು ಒಂಥರ ಬೇರೆ ಥರ ಇದೆ, ಒಗ್ಗರಣೆ ಥರ ಬರುತ್ತೆ. ಅದನ್ನು ಒಂದಿನ ಅದನ್ನು ಮಾಡಿ ತೋರಿಸ್ತೀನಿ. ಸ್ವಲ್ಪ ಸಾಫ್ಟಾಗಿದೆ. ಇದಕ್ಕೆ ಹುಣಸೆಹಣ್ಣು ನೀರು ಹಾಕೋಣ. ಒಂಚೂರು ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೆ, ಅದ್ರ ನೀರು ಹಾಕೋಣ. ನೀರು ಸೇರಿಸ್ಕೊಳ್ಳೋಣ. ಹುಣಸೆಹಣ್ಣು ನೀರು ಅದು ಬೀಜ ಬಿಟ್ಟು ಒಂದೆರಡು ಬೀಜ ಬಿದ್ದು ತಕ್ಕೊಂಡು
ಸೈಡಿಗೆ ಎತ್ತಿಟ್ಕೋಣ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹುಣಸೆಹಣ್ಣು ಹಾಕಿದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಯಾವುದೇ ಆಗಲಿ ವೇಸ್ಟ್ ಮಾಡಬಾರ್ದು ಅಂಥೇಳಿ ಏನೋ ಒಂಥರ ರೆಸಿಪಿ ಮಾಡ್ಲತ್ತೀನಿ. ಅನ್ನಕ್ಕೆ ಬೆಲೆ ಕೊಡಬೇಕು. ಒಂದೊಂದು ತುತ್ತಕ್ಕೆ ಅನ್ನಕ್ಕೆ ಬೆಲೆ ಇದೆ. ಅದಕ್ಕೆ ಇನ್ನೊಂಚೂರು ನೀರು ಸೇರಿಸ್ಕೊಳ್ಳೋಣ. ನೋಡಿ ಯಾವ ಥರ ಕುದೀತಾ ಇದೆ. ಹುಣಸೆಹಣ್ಣು ಹಾಕಿದ ನಂತರ ಅದಕ್ಕೆ ಇನ್ನೊಂಚೂರು ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ಚಪಾತಿ ಕಟ್ಟಿ ಅದಾವಲ್ಲ, ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸ್ವಲ್ಪ ಕುದೀತಾ ಇರಲಿ ಚಪಾತಿ. ಅದು ತೊಳೆದ್ಗೆರಿಂದ ಹಾಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ನೀರು ಕುದೀಲಿ. ಕುದ ನಂತರ ಚಪಾತಿ ತೊಳೆದು ಹಾಕಿ. ಈ ಚಪಾತಿ ಮುರಿದಿಟ್ಟದ ಚಪಾತಿಗೆ ಈ ಥರ ನೀರು ಸೇರಿಸ್ಕೊಂಡು ಇದು ತೊಳಿಬೇಕು. ಸ್ವಲ್ಪ ರಾತ್ರಿ ಕುಂತಿರ್ತಾವಲ್ಲ ಏನೇನ ಸ್ವಲ್ಪ ಹೊಲಸು ಏನೋ ದುಮ್ಮು ದೂಸಿ ಏನೇನ ಇದ್ರನ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಹಾಕಬೇಕಾಗುತ್ತೆ ನೀರಿಗೆ. ಇದನ್ನು ನೋಡಿ ನೀರು ಕುದಿ ಹಿಡ್ದಿದೆ. ಅದಕ್ಕೆ ಚಪಾತಿ ಸೇರಿಸ್ಕೊಳ್ಳೋಣ. ನೀರು ಕುದಿಡಿದೆ ನೋಡಿ. ಅದಕ್ಕೆ ಚಪಾತಿ ತೊಳ್ಕೊಂಡಿರೋ ಚಪಾತಿನ ಅದಕ್ಕೆ ಸೇರಿಸ್ಕೊಳ್ಳೋಣ. ಅದು ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಸೇರಿಸಿ ಈ ಥರ ಮಿಕ್ಸ್ ಮಾಡಿ ಒಂಚೂರು ಕುದಿಯಕ್ಕೆ ಬಿಡಬೇಕಿದೆ. ಕುದ ನಂತರ ಹೇಗಾಗಿದೆ ಅಂಥೇಳಿ ತೋರಿಸ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಚಪಾತಿ ಚೆನ್ನಾಗಿ ಕುದೀಲಿ. ಸ್ವಲ್ಪ ತಿರ್ಕೋಬೇಕು ಮಧ್ಯೆ. ಇದು ತಳ ಹಿಡಿಯುತ್ತೆ. ಒಂಚೂರು ಮಧ್ಯೆ ಒಂಚೂರು ಈ ಥರ ತಿರ್ಕೊಂತ ಇರಬೇಕು. ತಳ ಹಿಡಿಯಲ್ಲ. ಚೂರು ಮಧ್ಯೆ ಈ ಥರ ತಿರ್ಕೊಳ್ತೀವಿ. ನೋಡಿ ಯಾವ ಥರ ಕಾಣ್ತಾ ಇದೆ ನೋಡಿ. ಇದನ್ನು ಒಂಚೂರು ಕುದೀಲಿ. ಕುದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡೋಣ ಬನ್ನಿ ಹೇಗಾಗಿದೆ ಅಂತ. ನೋಡಿ ಆ ಥರ ಬಂದಿದೆ ಅಂಥೇಳಿ ನೋಡಿ. ಇದನ್ನು ತೆಳಗಿಳಿಸೋಣ. ನೋಡಿ ಯಾವ ಥರ ಆಗಿದೆ ಅಂಥೇಳಿ. ಇದನ್ನು ಒಂದು ಬಟ್ಲಿಗೆ ಹಾಕಿ ಹುಣಸೆಹಣ್ಣು ಹಾಕಿದ್ರೆ ಹುಣಸೆಹಣ್ಣು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಇದು ಹುಣಸೆಹಣ್ಣು ಹಾಕಿದ್ದೀವಲ್ಲ, ಹುಣಸೆಹಣ್ಣು ಟೊಮಾಟೊ ಅದ್ರ ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ ನೋಡಿ. ಒಂದು ಕೈಲಿ ವಿಡಿಯೋ ಮಾಡಾಕತ್ತೀನಿ, ಹಂಗಾಗಿ ಒಂದೇ ಕೈಲಿ ಇದು ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಸ್ವಲ್ಪ ಆಗ್ಲತ್ತದ ಇವತ್ತು ವಿಡಿಯೋ ನೋಡಿ. ನೋಡಿ ಯಾವ ಥರ ರೆಡಿಯಾಗಿದೆ ಅಂಥೇಳಿ ನೋಡಿ. ಯಾವ ಥರ ಬಂದಿದೆ ಅಂಥೇಳಿ ಪಾಸ್ತಾ ಟೈಪ್ ಆಗಿದೆ. ಮನೇಲಿ ಆವಾಗ ಇದನ್ನು ಮಾಡ್ತಾಯಿರ್ತೀವಿ. ನೀವು ಮನೇಲಿ ಮಾಡ್ಕೊಳ್ಳಿ. ಮಿಕ್ಕಿರೋ ಚಪಾತಿನ ವೇಸ್ಟ್ ಮಾಡ್ಕೋಬೇಡಿ. ನಮ್ಮ ಭವಿಕ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಭವಿಕ್ ಚಾನಲ್ಗೆ ಸಪೋರ್ಟ್ ಮಾಡಿ.